ಸರ್, ನಿನ್ನೆ ಮತ್ತೊಂದು ಬೆಳವಣಿಗೆ. ಹರಿಪ್ರಸಾದ್ ಅವರು ನಿಮ್ಮನ್ನ ಮೀಟ್ ಮಾಡಿದ್ದಾರೆ, ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಹರಿಪ್ರಸಾದ್ ಅವರು ನಾವೆಲ್ಲ ಊಟ ಮಾಡ್ತೀವಿ, ಒಳ್ಳೆ ಊಟ ಮಾಡಿದ್ವಿ ಆಯ್ತಾ. ಊಟ ಮಾಡುವಾಗ ಸ್ವಾಭಾವಿಕವಾಗಿ ನಾವೆಲ್ಲ ಯಾರು ರಾಜಕಾರಣ, ಸೊ ಅದರಿಂದ ರಾಜಕಾರಣ ಮಾತಾಡಲೇಬೇಕಲ್ಲ. ಸೊ ರಾಜಕಾರಣನೂ ಮಾತಾಡಿದ್ವಿ, ಅದರಲ್ಲೇನು ಮುಚ್ಚುಮರೆ ಏನಿದೆ. ರಾಜಕಾರಣನೂ ಪ್ರಸ್ತುತ ರಾಜಕಾರಣ ಮಾತಾಡೋದು. ಬೆಂಗಾಳದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಆಮೇಲೆ ತಮಿಳುನಾಡಲ್ಲಿ ನಮ್ಮ ಪಕ್ಷದ ಸ್ಥಿತಿಗತಿಗಳೇನು, ಆಮೇಲೆ ಕೇರಳದಲ್ಲಿ ಸರ್ಕಾರ ನಮ್ಮದು ಬರುತ್ತಾ ಬರಲ್ವಾ, ಇದನ್ನೆಲ್ಲ ವಿಶ್ಲೇಷಣೆ. ಇದು ಚುನಾವಣೆ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಇದೆಲ್ಲ ಮಾತಾಡಬೇಕಲ್ವಾ, ಅದೆಲ್ಲ ಮಾತಾಡಿದ್ರು. ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಲಿಲ್ಲ, ಇಲ್ಲ ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಿದ್ರು, ಆದರೆ ಹೆಚ್ಚೇನು ಮಾತಾಡಲಿಲ್ಲ. ಇದನ್ನೇ ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡಿದ್ರು. ಭೇಟಿ ಮಾಡ್ಕೊಂಡು ಬಂದ ನಂತರ ನಿಮ್ ಜೊತೆ ಚರ್ಚೆ ಮಾಡಿರೋದು ಸಾಕಷ್ಟು ಹೇಳಿದ್ರು. ಸಿಎಂ ಭೇಟಿ ಅವ್ರವ್ರ ಕೆಲಸಗಳು ಇರುತ್ತೆ, ಸಿಎಂ ಹತ್ರ ಭೇಟಿ ಮಾಡಿದ್ದೆ ಸಿಎಂನ ಅಂತಾನು ಹೇಳಿದ್ರು. ಅದು ಬಿಡಿ, ಅದನ್ನ ತಿರ್ಗಾ ಯಾಕೆ ಚರ್ಚೆ ಮಾಡ್ತೀರಾ, ಬೇರೆ ಏನೇನಾರು ಕೇಳ್ರಿ. ಸರ್, ಜಮೀರ್ ಅವರು ಎಲ್ಲ ಭೇಟಿಯಾಗಿರೋದು ಸಾಕಷ್ಟು ಮುಸ್ಲಿಂ ನಾಯಕರಲ್ಲಿ ಕೆಲವು ಅವರವರೇ ಅಸಮಾಧಾನ ಆಗಿತ್ತು. ಪರೋಕ್ಷವಾಗಿ ಒಂದು ಟೀಮು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಮಾತನಾಡಿದ್ರು. ದಾವಣಗೆರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ರಿಸಲ್ಟ್ಸ್ ಬಂದ ಮೇಲೆ ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗೆದ್ದಿದ್ದೇವೆ ಬೈ ಎಲೆಕ್ಷನ್ಸ್ ಅಲ್ಲಿ. ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಎಲ್ಲ ನಮ್ಮ ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದರಿಂದ ನಾವು ನಮ್ಮ ಮುಖಂಡರುಗಳು, ಸಿಎಂ ಆಗ್ಬೋದು, ಸಿಎಂ ನಮ್ಮ ಅಧ್ಯಕ್ಷರು ಅವರಾಗ್ಬೋದು, ಅವರೆಲ್ಲ ಕರೆದು ಮಾತಾಡಿ ಸರಿಪಡಿಸ್ತಕ್ಕಂಥದ್ದು ಆಗುತ್ತೆ. ಸ್ಟೇಟ್ ಪಾಲಿಟಿಕ್ಸ್ ಡೈನಾಮಿಕ್ಸ್ ಏನಾದರೂ ಚೇಂಜ್ ಆಗೋ ತರ ಟಾಕ್ಸ್ ನಡೀತಾ ಇದೆ ಸರ್. ಪ್ರತಿ ಲೀಡರ್ಶಿಪ್ ನೋಡಿ, ಚೇಂಜ್ ಆಗುವಂಥದ್ದು ಏನಾದರೂ ಅದಕ್ಕೆ ಚರ್ಚೆ ಮಾಡಕ್ಕೆ ಸಮಯ ಬೇಕು. ನಾನು ಸುಮ್ಮನೆ ಒಂದು ರಿಯಾಕ್ಷನ್ ಕೊಡೋದ್ರಿಂದ ಏನು ನಿಮಗೂ ಏನು ಸಿಗಲ್ಲ ಮಾಹಿತಿಗಳು, ನಮಗೂ ಸರಿಯಾಗಿ ಅನ್ಸೋದಿಲ್ಲ. ಅಲ್ಲ, ಡೈನಾಮಿಕ್ಸ್ ಚೇಂಜ್ ಆಗೋದಕ್ಕೆ ನಾವು ಕಳೆದ 25 ವರ್ಷದಿಂದ ಒಂದು ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ದಾರೆ. ಮೊದಲು ಕಾಂಗ್ರೆಸ್ ಪಕ್ಷ ಇರುವಾಗ ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ, ಮೇಜರ್ ಕಮ್ಯುನಿಟಿ, ಮೈನರ್ ಕಮ್ಯುನಿಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸು, SC ST ಎಲ್ಲರೂ ಇರ್ತಾ ಇದ್ರು. ಚೇಂಜ್ ಆದಂಗೆ ಅಹಿಂದ ಅಂತ ಹೇಳಿ ಯಾವಾಗ ಪ್ರಾರಂಭ ಆಯಿತು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಇತರೆಯವರು ಅಂತ ಹೇಳ್ಕೊಂಡು ಪ್ರಾರಂಭ ಆದಾಗಿನಿಂದ ಎಂಟೈರ್ ಡೈನಾಮಿಕ್ಸ್ ಚೇಂಜ್ ಆಯಿತು. ಈಗ ಮತ್ತೊಂದು ಅದೇ ರೀತಿ ಆಗುವಂಥ ಸಾಧ್ಯತೆಗಳೇನು ಕಾಣಿಸ್ತಿಲ್ಲ, ಆದರೆ ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂಥದ್ದು ಕಾಣಿಸ್ತಾ ಇದೆ. ಯಾಕೆಂದರೆ ಈಗ SCಗಳಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬಂತು, ಆಮೇಲೆ STಗಳಲ್ಲಿ 7% ಇದ್ದದ್ದು ಈಗ 4%ಗೆ ಮತ್ತೆ ವಾಪಸ್ ಬಂದಿದೆ. ಈ ಥರ ಸೋ ಮೆನಿ ಥಿಂಗ್ಸ್ ಆರ್ ಡೆವಲಪಿಂಗ್ ಇನ್ ಕರ್ನಾಟಕ. ಅದಾದ್ಮೇಲೆ ನೋಡೋಣ ಮುಂದಕ್ಕೆ. ಇಲ್ಲ, ಅದನ್ನೇನು ಚರ್ಚೆ ಮಾಡಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.